ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ಲಾಗಿ ವಿತೌಟ್ ಕುಚ್ಚು ಡಿಸೈನ್ ಹಾಕೋದು ತೋರಿಸ್ತಿದ್ದೀನಿ. ಅದಕ್ಕೆ ವಿತ್ ಕುಚ್ಚು ಕೂಡ ಹಾಕೋಬೋದು. ನಾನು ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ. ವಿತ್ ಕುಚ್ಚು ಮತ್ತು ವಿತೌಟ್ ಕುಚ್ಚು ಎರಡೂ ಕೂಡ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಮತ್ತು ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು. ನಾನು 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ನೀವು 10 9 ಅಥವಾ 11 ಯಾವುದಾದ್ರೂ ತೊಗೋಬೋದು. 3 9 10 11 3 ಯಾವುದಾದ್ರೂ ಕೂಡ ತೊಗೋಬೋದು. ಫಸ್ಟಿಗೆ ನಾನು ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಆದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಇನ್ನೊಂದು ಸಿಂಗಲ್ ನಾಟ್ ಆದಮೇಲೆ 2 ಚೈನ್ 1 2 ಚೈನ್ ಹಾಕಿ ಅದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ನಾನು ಒಂದು ನಾಟ್ ಹಾಕೋತಿದ್ದೀನಿ. ಒಂದು ನಾಟ್ ಆದಮೇಲೆ ಇಲ್ಲಿ ನೋಡಿ, ನಾನು ಈ ರೀತಿ ಬೀಡ್ ಯೂಸ್ ಮಾಡ್ತಿದ್ದೀನಿ. ಒಂದು ರಿಂಗ್ ಬೀಡು ಒಳಗಡೆ ಒಂದು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ, ಸ್ಮಾಲ್ ಸೈಜ್ದು. ನೀವು ಬೇಕು ಅಂದರೆ ರೌಂಡ್ ಬೀಡು, ಸ್ಮಾಲ್ ಸೈಜ್ದು ರೌಂಡ್ ಬೀಡ್ ಸಿಕ್ಕಿದ್ರೆ ರೌಂಡ್ ಬೀಡು ಕೂಡ ಹಾಕೋಬೋದು, ಇಲ್ಲ ಫ್ಲವರ್ ಬೀಡ್ ಕೂಡ ಹಾಕೋಬೋದು. ನಾನು ಇದಕ್ಕೆ ಫ್ಲವರ್ ಬೀಡ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಫ್ಲವರ್ ಬೀಡ್ ತೊಗೋತಿದ್ದೀನಿ. ಈ ರೀತಿ ಥ್ರೆಡ್ಗೆ ಬೀಡ್ ತೋರಿಸ್ಬೇಕು. ಮತ್ತು ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್. ಇದು ಸಿಂಗಲ್ ನಾಟ್ ಆದಮೇಲೆ ಬಟ್ಟೆ ನಾನು ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನಾನು 5 ಚೈನ್ ಹಾಕೋತಿದ್ದೀನಿ. 1 2 3 4 5 ಚೈನ್ ಹಾಕ್ಕೊಂಡು ಬಟ್ಟೆ ನಾನು ಟರ್ನ್ ಮಾಡಿಕೊಂಡು ನಾನಿಲ್ಲಿ 2 ಚೈನ್ ಆದಮೇಲೆ ನಾಟ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ನಾನು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಅಲ್ಲಿ ಸಿಂಗಲ್ ನಾಟ್ ಆದಮೇಲೆ ಮತ್ತೆ 2 ಚೈನ್ 1 2 ಚೈನ್ ಹಾಕಿ ಮತ್ತು ಇಲ್ಲಿ ಫಸ್ಟಿಗೆ 2 ನಾಟ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ಹೋಗಿ ನಾನು ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಅಲ್ಲಿಗೆ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು ಬಟ್ಟೆನ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ರಿಂಗ್ ಬೀಡ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಫ್ರೆಂಡ್ಸ್, ಇದೇ ರೀತಿ ಇದರೊಳಗಡೆ ಡಬಲ್ ಕ್ರೋಶಾ ಫಿಲ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ರಿಂಗ್ ಬಿಡ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ. ಅದೇ ರೀತಿ ಇದರೊಳಗಡೆ ಡಬಲ್ ಕ್ರೋಶಾನ ಕಂಬಗಳು, ಡಬಲ್ ಕ್ರೋಶಾ ಕಂಬ 2 ಕೂಡ ಒಂದೇ. ಅದನ್ನು ನಾನು ಒಟ್ಟು 6 ಡಬಲ್ ಕ್ರೋಶಾ ಫಿಲ್ ಮಾಡ್ಕೋತಿದ್ದೀನಿ. 6 ಕಂಬಗಳನ್ನ ಫಿಲ್ ಮಾಡ್ಕೋತಾ ಇದ್ದೀನಿ ನಾನು. 4 ಆಗಿದೆ. 5 6 6 ಡಬಲ್ ಕ್ರೋಶಗಳಾದಮೇಲೆ ಇಲ್ಲಿ ನಾನು ಒಂದು ಈ ರೀತಿ ರೌಂಡ್ ಬೀಡನ್ನ ಥ್ರೆಡ್ಗೆ ತೋರಿಸ್ಕೊತಿದ್ದೀನಿ. ರೌಂಡ್ ಬೀಡನ್ನ ಥ್ರೆಡ್ಗೆ ತೋರಿಸ್ಕೊಂಡು ಮತ್ತೆ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ನಾನಿಲ್ಲಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊತಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಮತ್ತು ಆ ರಿಂಗ್ ಬೀಡ್ ಗ್ಯಾಪಲ್ಲಿ ಹೋದರೆ ಥ್ರೆಡ್ ಸಿಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ. ಇದೇ ರೀತಿ ಒಟ್ಟು ನಾನಿಲ್ಲಿ 7 ಡಬಲ್ ಕ್ರೋಶಾ ಫಿಲ್ ಮಾಡ್ಕೊತಿದ್ದೀನಿ. ನಾನು ಫಸ್ಟಿಗೆ 6 ಡಬಲ್ ಕ್ರೋಶಾ ಫಿಲ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ತೋರಿಸ್ಕೊಂಡು ಆಮೇಲೆ ನಾನು 7 ಡಬಲ್ ಕ್ರೋಶಾನ ಫಿಲ್ ಮಾಡ್ಕೊತಿದ್ದೀನಿ. 4 ಆಗಿದೆ. 5 ಆಗಿದೆ. 6 7 6 ಡಬಲ್ ಕ್ರೋಶಗಳಾಗಿದೆ. 7 ಡಬಲ್ ಕ್ರೋಶಗಳಾಗಿದೆ. ನಾನು ಆಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಗ್ಯಾಪ್ನ ಇಲ್ಲಿ ಒಂದು ನಾಟು ಈ ರೀತಿ ಕಾಣಿಸುತ್ತೆ. ಇದಾದಮೇಲೆ ನಾನು ಒಂದು ನಾಟ್ ಆದಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ನಾಟ್ ಆದಮೇಲೆ ನೆಕ್ಸ್ಟಿಗೆ ನಾನು ರೀತಿ ಬೀಡ್ ಯೂಸ್ ಮಾಡ್ತಿದ್ದೀನಿ. ನೀವು ಇಲ್ಲಿ ರೌಂಡ್ ಬೀಡ್ ಯಾವುದಾದ್ರೂ ತೊಗೋಬೋದು, ಇದೆ ಅಂತಿಲ್ಲ ಡಿಸೈನು, ಯಾವುದಾದ್ರೂ ತೊಗೋಬೋದು. ಸ್ವಲ್ಪ ಸ್ಮಾಲ್ ಸೈಜ್ ತೊಗೊಂಡ್ರೆ ಸಾಕು. ಈಗೇನು ಸೈಜ್ ತೊಗೊಂಡಿದ್ದೀನಿ ನಾನು ಆ ಸೈಜ್ ತೊಗೊಂಡ್ರೆ ಸಾಕು. ನೆಕ್ಸ್ಟು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನಾನಲ್ಲಿ ಒಂದು 4 ಚೈನ್ ಗ್ಯಾಪ್ ಬಿಡ್ತಾಯಿದ್ದೀನಿ. ಈ ರೀತಿ ಕ್ರಾಸಾಗಿ ಈ ಶೇಪು ಈ ರೀತಿ ಕ್ರಾಸಾಗಿ ಬರೋ ರೀತಿ ಇಟ್ಕೊಂಡು ಇಲ್ಲಿ ಒಂದು ಡಬಲ್ ಕ್ರೋಶಾ ತೊಗೊಳ್ಳೋಣ. ಬಟ್ಟೆಗೆ ಚುಚ್ಚಿ ಥ್ರೆಡ್ ತಂದು
ಮೂರು ಆಗುತ್ತೆ, ಮೂರಲ್ಲಿ ಎರಡರಲ್ಲಿ ಒಂದು ಸರಿ, ಎರಡರಲ್ಲಿ ಒಂದು ಸರಿ. ಇದೇ ರೀತಿ ಒಂದು ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಅದರೊಳಗಡೆ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ, ಮೂರಲ್ಲಿ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಇದರಲ್ಲೂ ಕೂಡ ನಾನು 12 ಡಬಲ್ ಕ್ರೋಶನ ಫಿಲ್ ಮಾಡ್ಕೊತಿದ್ದೀನಿ. 12 ಕಂಬಗಳನ್ನ ಈ ಕಂಬಗಳ ಗ್ಯಾಪಲ್ಲಿ ಈ ಡಬಲ್ ಕ್ರೋಶ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಫಿಲ್ ಮಾಡ್ಕೊತಿದ್ದೀನಿ. 4 ಇಲ್ಲಿ 12 ಡಬಲ್ ಕ್ರೋಶ ಮುಗ್ದಿದೆ. 12 ಡಬಲ್ ಕ್ರೋಶ ಆದಮೇಲೆ ಅದು ಗ್ಯಾಪ್ ವೈಸ್ ಎಷ್ಟು ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಕ್ರಾಸಾಗಿ ಅದೆಲ್ಲೂ ಕೂತ್ಕೊಳ್ಳುತ್ತೆ ಅಲ್ಲೂ ನೋಡಿ ನಾನಿಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಆದಮೇಲೆ ನಾನು ಬಟ್ಟೆನ ಟರ್ನ್ ಮಾಡ್ಕೊತಿದ್ದೀನಿ. ಟರ್ನ್ ಮಾಡಿಕೊಂಡು ಇದು ಫಸ್ಟ್ ಕಂಬದ ಮೇಲ್ಗಡೆ ಗ್ಯಾಪ್ ಕಾಣಿಸ್ತಿದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಹಾಕ್ಕೊಳ್ಳೋಣ. ಸಿಂಗಲ್ ನಾಟು ಮತ್ತು ನಾನು ಈ ರೀತಿ ಬೀಡ್ ತೊಗೊಂಡು ಬೀಡ್ ತೂರಿಸ್ಕೊಂಡು ಥ್ರೆಡ್ಗೆ ಮತ್ತು ಇಲ್ಲೊಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ನೆಕ್ಸ್ಟ್ ಕಂಬದ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಮತ್ತು ಹಾಗೆಯೇ ಇನ್ನೊಂದು ಸಿಂಗಲ್ ನಾಟು ಮತ್ತು ಒಂದು ಬೀಡು ಹಾಕಿ ಒಂದು ಸಿಂಗಲ್ ನಾಟ್. ಇಲ್ಲಿ ಒಂದು ಸಿಂಗಲ್ ನಾಟ್ ಆಗಿದೆ. ನೆಕ್ಸ್ಟು ಮತ್ತೆ ಒಂದು ಬೀಡು ಹಾಕಿ ಬೀಡ್ ನಾಟ್ ಹಾಕಿ ಮತ್ತು ಇನ್ನೊಂದು ಸಿಂಗಲ್ ನಾಟು. ಇಲ್ಲಿ ಬೀಡನ್ನ ಲಾಕ್ ಹಾಕಿ ಮತ್ತು ಇನ್ನೊಂದು ಸಿಂಗಲ್ ನಾಟು ಮತ್ತು ಇನ್ನೊಂದು ಬೀಡು ಮತ್ತು ಅದು ಬೀಡ್ ಲಾಕು ಮತ್ತು ಇನ್ನೊಂದು ಸಿಂಗಲ್ ನಾಟು. ಮತ್ತು ಇನ್ನೊಂದು ಬೀಡು ನಾಟ್ ಹಾಕಿ ಮತ್ತು ಇನ್ನೊಂದು ಸಿಂಗಲ್ ನಾಟು. ಈ ರೀತಿ ಸಿಂಗಲ್ ನಾಟ್ ಆದಮೇಲೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಬಟ್ಟೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಇಲ್ಲಿ ನಾವು ಸಿಂಗಲ್ ನಾಟ್ ಹಾಕಿದ್ದೀವಲ್ಲ ಅದ್ರ ಮೇಲೆ ಹೋಗಿ ಒಂದು ಸಿಂಗಲ್ ನಾಟು ಮತ್ತು 2 ಚೈನ್ ಸಿಂಗಲ್ ನಾಟ್ ಹಾಕಿದ್ವಲ್ಲ ಅದ್ರ ಮೇಲೆ ಹೋಗಿ ಒಂದು ಸಿಂಗಲ್ ನಾಟ್ ಮತ್ತು 2 ಚೈನ್ ಇಲ್ಲಿ 2 ಚೈನ್ ಸಿಂಗಲ್ ನಾಟ್ ಹಾಕಿ ಮುಗ್ದಿದೆ. ನೆಕ್ಸ್ಟ್ ಅದು ಎಲ್ಲಿಗೆ ಬರುತ್ತೆ ಎಲ್ಲ ನೋಡಿಕೊಂಡು ಒಂದು ಸಿಂಗಲ್ ನಾಟ್ ಹಾಕ್ಕೊಳ್ಳೋಣ. ಒಂದು ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಪಕ್ಕದಲ್ಲೇ ಸಿಂಗಲ್ ನಾಟ್ ಆದಮೇಲೆ 2 ಚೈನ್ 1 2 ಚೈನ್ ಹಾಕಿ ಅದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಮತ್ತು ಇನ್ನೊಂದು ನಾಟ್ ಹಾಕಿ ನಾನು ಈ ರೀತಿ ಮತ್ತೆ ರಿಂಗ್ ಬೀಡ್ ಕಂಟಿನ್ಯೂ ಮಾಡ್ತಿದ್ದೀನಿ. ಬೀಡ್ ತೂರಿಸಿ ಥ್ರೆಡ್ಗೆ ಬೀಡ್ ಲಾಕ್ ಮಾಡಿ ಮತ್ತು ಅದೆಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಒಂದು ನಾಕ್ ಹಾಕೊಳ್ಳೋಣ. ನಾಟ್ ಆದಮೇಲೆ 4 5 ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಬೀಡ್ಗಿಂತ ಮುಂಚೆ ಒಂದು ನಾಟ್ ಹಾಕಿದ್ವಲ್ಲ 2 ಚೈನ್ ಆದಮೇಲೆ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟು ಮತ್ತು ನೆಕ್ಸ್ಟ್ 2 ಚೈನ್ ಆದಮೇಲೆ ಇಲ್ಲಿ 2 ನಾಟ್ ಹಾಕಿದ್ವಲ್ಲ ಆ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಬಟ್ಟೆ ಟರ್ನ್ ಮಾಡ್ಕೊಂಡು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ರಿಂಗ್ ಬೀಡ್ ಗ್ಯಾಪ್ ಇಲ್ಲಿದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ, ಮೂರಲ್ಲಿ ಎರಡರಲ್ಲಿ ಒಂದು ಸರಿ. ಇದೇ ರೀತಿ ಇದರೊಳಗಡೆ 6 ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. ಫ್ರೆಂಡ್ಸ್ ನಾನಿಲ್ಲಿ 6 ಡಬಲ್ ಕ್ರೋಶ ಹಾಕಿ ಮತ್ತು ಒಂದು ಬೀಡ್ ಹಾಕಿ 7 ಡಬಲ್ ಕ್ರೋಶ ಹಾಕಿದ್ದೀನಿ. ಈ ರೀತಿ ಕಾಣಿಸುತ್ತೆ ನೋಡಿ. ಒಂದು ರಿಂಗ್ ಬೀಡ್ ಹಾಕಿ ಒಂದು ಸ್ಲ್ಯಾಂಟಿಂಗ್ ಆರ್ಚು ಒಂದು ರಿಂಗ್ ಬೀಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದು ನಾನು ವಿತೌಟ್ ಕುಚ್ಚಾದ್ರೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ವಿತ್ ಕುಚ್ಚಬೇಕು ಅಂತ ಹೇಳಿದ್ರೆ ಇಲ್ಲಿ 4 ಚೈನ್ ಹಾಕ್ಕೊಂಡು
ಇದಕ್ಕೆ ಗ್ಯಾಪ್ ಎಷ್ಟು ಬೇಕೋ ಅಷ್ಟು ಬಿಟ್ಟು ಈ ರೀತಿ ನಾಟ್ ಹಾಕ್ಕೊಂಡು ಇಲ್ಲಿ ನೀವು ಕುಚ್ಚು ಕಟ್ಕೊಂಡು ಹೋಗ್ಬೋದು. ಬೇಡ ಅಂದರೆ ಇದೇ ರೀತಿ ವಿತೌಟ್ ಕುಚ್ಚು ಕೂಡ ಕಟ್ಕೊಂಡು ಹೋಗ್ಬೋದು. ನಾನು ಒಂದಷ್ಟು ದೂರ ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ ನೋಡಿ. ಕುಚ್ಚು ಬೇಕು ಅಂತ ಹೇಳಿದ್ರೆ ಈ ಮಧ್ಯದಲ್ಲಿ ಗ್ಯಾಪ್ ಕೊಟ್ಕೊಂಡು ನಾವು ಕುಚ್ಚು ಕಟ್ಕೋಬೋದು. ಮತ್ತು ಈ ರಿಂಗ್ ಬೀಡ್ ಹಾಕ್ಬಿಟ್ಟು ನಾವು ಕಂಟಿನ್ಯೂ ಮಾಡ್ಬೋದು. ಒಂದು ರಿಂಗ್ ಬೀಡು, ಒಂದು ಈ ಸ್ಲ್ಯಾಂಟಿಂಗ್ ಆರ್ಚು, ಒಂದು ರಿಂಗ್ ಬೀಡು, ಮತ್ತು ಕುಚ್ಚು ಕಟ್ಟೋದಕ್ಕೆ ಜಾಗ ಕೊಟ್ಕೊಂಡು ಮತ್ತು ರಿಂಗ್ ಬೀಡು, ಆ ರೀತಿ ಕಂಟಿನ್ಯೂ ಮಾಡ್ಬೋದು. ನಮ್ಗೆ ವಿತೌಟ್ ಕುಚ್ಚು ಬೇಕು ಅಂತ ಹೇಳಿದ್ರೆ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೋಡಿ. ಒಂಥರ ಡಿಫ್ರೆಂಟಾಗಿದೆ. ಎರಡು ಮಿಕ್ಸಪ್ ಮಾಡಿ ನಾನು ಹಾಕಿದ್ದೀನಿ. ಫಿನಿಶಿಂಗ್ ಬಂದು ಈ ರೀತಿ ಕಾಣಿಸುತ್ತೆ. ಡಿಸೆಂಟಾಗಿದೆ. ತುಂಬ ಬೀಡ್ಸ್ ಗಜಿಬಿಜಿ ಅನಿಸಲ್ಲ, ಬೀಡ್ಸ್ ಕಡಿಮೆ ಇರೋದ್ರಿಂದ. ಮತ್ತು ಯಾರೆಲ್ಲ ವಿತೌಟ್ ಕುಚ್ಚು ಇಷ್ಟಪಡ್ತಾರೆ ಅವರು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.